ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿರುವಂಥ ಬಜೆಟ್ ಕರಾವಳಿಯ ವಿರೋಧಿಯಾದಂಥ ಬಜೆಟ್. ಕರಾವಳಿಯ ಜಿಲ್ಲೆಗಳಿಗೆ ಈ ಸರ್ಕಾರ ದ್ರೋಹವನ್ನು ಇವತ್ತು ಮಾಡಿದೆ. ಕರಾವಳಿ ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಸ್ಪಂದನಕ್ಕೆ ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ನಾವು ಇಟ್ಟಿದ್ವಿ. ವಿಶೇಷವಾಗಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು, ಒಂದು ಪ್ಯಾಕೇಜ್ ಅನ್ನು ಕೊಡಬೇಕು ಅನ್ನುವಂಥ ಮಾತನ್ನ ನಾವು ಮುಖ್ಯಮಂತ್ರಿಗಳ ಬಳಿ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಪ್ರವಾಸೋದ್ಯಮಕ್ಕೆ ಬೇಕಾದಂಥ, ಕರಾವಳಿಯ ಪ್ರವಾಸೋದ್ಯಮಕ್ಕೆ ಬೇಕಾದಂಥ ಯಾವುದೇ ಸ್ಪಷ್ಟವಾದಂಥ ಭರವಸೆಯನ್ನ, ಯೋಜನೆಯನ್ನ ಈ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಕೊಟ್ಟಿಲ್ಲ. ಎರಡನೇದು, ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಮತ್ತು ಬ್ರಹ್ಮಾವರದ ಕೃಷಿ ಕಾಲೇಜನ್ನ ನಾವು ಬೇಡಿಕೆಯನ್ನು ಇಟ್ಟಿತ್ತು. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವಂತ ಕೃಷಿ ಡಿಪ್ಲೊಮಾ ಕಾಲೇಜನ್ನ ಕೃಷಿ ಕೇಂದ್ರ, ಕೃಷಿ ಕಾಲೇಜಾಗಿ ಮಾರ್ಪಾಡು ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಮೊತ್ತದ ಅಗತ್ಯ ಇಲ್ಲ, ಒಂದು ಆದೇಶ ಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳಿದ್ವಿ. ಆದರೆ ಕೃಷಿ ಕಾಲೇಜು ಕೂಡ ಇವತ್ತು ಕೊಡದಲೇ ಇರುವಂಥದ್ದು ನಿರಾಸೆಯನ್ನು ಮೂಡಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಇಂದಿನ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಪಶ್ಚಿಮ ವಾಹಿನಿಯ ಮುಖಾಂತರ ವ್ಯಾಪಕವಾದಂಥ ಕಿಂಡಿ ಅಣೆಕಟ್ಟೆಗಳನ್ನು ನಮ್ಮ ಸರ್ಕಾರದ ಕಾಲದಲ್ಲಿ ಮಾಡಿದ್ವಿ. ಅದನ್ನು ಮುಂದುವರಿಸಿ ಅಂತರ್ಜಲದ ವೃದ್ಧಿಗೆ ಪಶ್ಚಿಮ ವಾಹಿನಿ ಯೋಜನೆಯನ್ನು ಮುಂದುವರಿಸಬೇಕು ಅನ್ನುವಂಥ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು. ಆ ಪಶ್ಚಿಮ ವಾಹಿನಿಯನ್ನು ಕೂಡ ಈ ಸರ್ಕಾರ ಕೈಯನ್ನು ಬಿಟ್ಟಿರುವಂಥದ್ದು ನೀರಾವರಿಯ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ ಕರಾವಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಬಂದರುಗಳ ಪುನಶ್ಚೇತನಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಲಿಲ್ಲ. ಮೀನುಗಾರರ ಉತ್ತೇಜನಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಯೋಜನೆಗಳನ್ನು ಸರ್ಕಾರ ಕೊಡದಲೇ ಇರುವಂಥದ್ದು. ಬಹುಶಃ ಕರಾವಳಿಯ ಜಿಲ್ಲೆಯ ಜನ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಕರಾವಳಿ ವಿರೋಧಿಯಾದಂಥ ನೀತಿಯನ್ನ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಕರಾವಳಿಯ ಭಾಗಗಳು ರಾಜ್ಯದ ಬಜೆಟ್ನಲ್ಲಿ ಕಡಲ್ಕೊರೆತಕ್ಕೆ ಒಳಗಾಗಿದೆ ಎನ್ನುವಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಇದನ್ನು ನಾವು ಖಂಡಿಸ್ತೇವೆ. ಚರ್ಚೆಯ ಸಂದರ್ಭದಲ್ಲಿ ಪ್ರಬಲವಾದಂಥ ಪ್ರತಿರೋಧವನ್ನು ಕರಾವಳಿಯ ಶಾಸಕರು ವ್ಯಕ್ತ ಮಾಡ್ತಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮಂಡಿಸಿರುವಂಥ ಬಜೆಟ್ ಕರಾವಳಿಯ ವಿರೋಧಿಯಾದಂಥ ಬಜೆಟ್. ಕರಾವಳಿಯ ಜಿಲ್ಲೆಗಳಿಗೆ ಈ ಸರ್ಕಾರ ದ್ರೋಹವನ್ನು ಇವತ್ತು ಮಾಡಿದೆ. ಕರಾವಳಿ ಜಿಲ್ಲೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಸ್ಪಂದನಕ್ಕೆ ಮತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ನಾವು ಇಟ್ಟಿದ್ವಿ. ವಿಶೇಷವಾಗಿ ಕರಾವಳಿಯ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂಥ ಒತ್ತನ್ನು ಕೊಡಬೇಕು, ಒಂದು ಪ್ಯಾಕೇಜ್ ಅನ್ನು ಕೊಡಬೇಕು ಅನ್ನುವಂಥ ಮಾತನ್ನ ನಾವು ಮುಖ್ಯಮಂತ್ರಿಗಳ ಬಳಿ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ಯಾವುದೇ ರೀತಿಯಾದಂಥ ಪ್ರವಾಸೋದ್ಯಮಕ್ಕೆ ಬೇಕಾದಂಥ, ಕರಾವಳಿಯ ಪ್ರವಾಸೋದ್ಯಮಕ್ಕೆ ಬೇಕಾದಂಥ ಯಾವುದೇ ಸ್ಪಷ್ಟವಾದಂಥ ಭರವಸೆಯನ್ನ, ಯೋಜನೆಯನ್ನ ಈ ಸರ್ಕಾರ ಬಜೆಟ್ನಲ್ಲಿ ಇವತ್ತು ಕೊಟ್ಟಿಲ್ಲ. ಎರಡನೇದು, ಉಡುಪಿ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಮತ್ತು ಬ್ರಹ್ಮಾವರದ ಕೃಷಿ ಕಾಲೇಜನ್ನ ನಾವು ಬೇಡಿಕೆಯನ್ನು ಇಟ್ಟಿತ್ತು. ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವಂತ ಡಿಪ್ಲೊಮಾ ಕಾಲೇಜನ್ನ ಕೃಷಿ ಕೇಂದ್ರ, ಕೃಷಿ ಕಾಲೇಜಾಗಿ ಮಾರ್ಪಾಡು ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ದೊಡ್ಡ ಪ್ರಮಾಣದ ಮೊತ್ತದ ಅಗತ್ಯ ಇಲ್ಲ, ಒಂದು ಆದೇಶ ಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳಿದ್ವಿ. ಆದರೆ ಕೃಷಿ ಕಾಲೇಜು ಕೂಡ ಇವತ್ತು ಕೊಡದಲೇ ಇರುವಂಥದ್ದು ನಿರಾಸೆಯನ್ನು ಮೂಡಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಇಂದಿನ ಬಿಜೆಪಿ ಸರ್ಕಾರದ ಕಾಲದಲ್ಲಿ ಪಶ್ಚಿಮ ವಾಹಿನಿಯ ಮುಖಾಂತರ ವ್ಯಾಪಕವಾದಂಥ ಕಿಂಡಿ ಅಣೆಕಟ್ಟೆಗಳನ್ನು ನಮ್ಮ ಸರ್ಕಾರದ ಕಾಲದಲ್ಲಿ ಮಾಡಿದ್ವಿ. ಅದನ್ನು ಮುಂದುವರಿಸಿ ಅಂತರ್ಜಲದ ವೃದ್ಧಿಗೆ ಪಶ್ಚಿಮ ವಾಹಿನಿ ಯೋಜನೆಯನ್ನು ಮುಂದುವರಿಸಬೇಕು ಅನ್ನುವಂಥ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿತ್ತು. ಆ ಪಶ್ಚಿಮ ವಾಹಿನಿಯನ್ನು ಕೂಡ ಈ ಸರ್ಕಾರ ಕೈಯನ್ನು ಬಿಟ್ಟಿರುವಂಥದ್ದು ನೀರಾವರಿಯ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ ಕರಾವಳಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಬಂದರುಗಳ ಪುನಶ್ಚೇತನಕ್ಕೆ ಬೇಕಾದಂಥ ಅನುದಾನವನ್ನು ಕೊಡಲಿಲ್ಲ. ಮೀನುಗಾರರ ಉತ್ತೇಜನಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟ ಯೋಜನೆಗಳನ್ನು ಸರ್ಕಾರ ಕೊಡದಲೇ ಇರುವಂಥದ್ದು. ಬಹುಶಃ ಕರಾವಳಿಯ ಜಿಲ್ಲೆಯ ಜನ ಬಿಜೆಪಿಯನ್ನು ಬೆಂಬಲಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಕರಾವಳಿ ವಿರೋಧಿಯಾದಂಥ ನೀತಿಯನ್ನ ಸರ್ಕಾರ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ಕರಾವಳಿಯ ಭಾಗಗಳು ರಾಜ್ಯದ ಬಜೆಟ್ನಲ್ಲಿ ಕಡಲ್ಕೊರೆತಕ್ಕೆ ಒಳಗಾಗಿದೆ ಎನ್ನುವಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ಇವತ್ತು ಸರ್ಕಾರ ಕೊಟ್ಟಿದೆ. ಇದನ್ನು ನಾವು ಖಂಡಿಸ್ತೇವೆ. ಚರ್ಚೆಯ ಸಂದರ್ಭದಲ್ಲಿ ಪ್ರಬಲವಾದಂಥ ಪ್ರತಿರೋಧವನ್ನು ಕರಾವಳಿಯ ಶಾಸಕರು ವ್ಯಕ್ತ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.